ನೋಡ್ತಿ ಅಂತೀಯಲ್ಲ, ನಂದು ಹೊಡೆದ ತಾಳ ಮಗನ ನೀನು ತಾಳ ನೋಡ್ತೇನೆ. ನಿನ್ನ ಪ್ರಾಣವನ್ನು ತೆಗೆದು ಬಿಡುತ್ತೇನೆ, ಎಚ್ಚರ. ಶಶಿಧರ, ನೀನು? ಹೌದು, ನಾನೇ. ನಾನು ಆಗಿನ ಶಶಿಧರನಲ್ಲ, ಈಗ ಇನ್ಸ್ಪೆಕ್ಟರ್ ಶಶಿಧರ. ಅಣ್ಣ, ಬೇಗ ಆಜ್ಞೆ ಮಾಡೋಣ. ವೀರ, ಎಲ್ಲಿಯವರೆಗೂ ಧರ್ಮದ ನುಡಿ ನಿಜವಾಗಿದ್ದರೆ ಪತಿವ್ರತ ಶಿರೋಮಣಿ ಅಂತಿರುವ ನಿನ್ನತ್ತಿಗೆ ಕೈತುತ್ತು ನಿನಗೆ ಆ ಕುಲದೇವ ಮಾರುತೇಶನಲ್ಲಿ ಕೃಪಾಶೀರ್ವಾದ ನಿನ್ನ ಮೇಲಿದ್ದರೆ ನಿನಗೀಗ ಈ ಗೌಡ ಕಟ್ಟಿದ ಸರಪಳಿ ನಿನ್ನ ಹರಕು ಚಪ್ಪಲಿಗೆ ಸಮ. ಬೇಗ ಹರಿದು ಬಾ ಸರಪಳಿಯಿಂದ. ಅಮ್ಮ, ಕಥಕಥನೆ ಕುದಿಯುತ್ತಿರುವ ನನ್ನ ಕೋಪಾಗ್ನಿಯ ಜ್ವಾಲೆಯಲ್ಲಿ ಈ ಗೌಡನನ್ನು ಹಿಚಿಗೆ ಸಾಯಿಸಿ ಬಿಡಲಿ. ಇಲ್ಲ, ಅನೇಕರ ಬಡವರ ರಕ್ತ ಕುಡಿದು ಕಪ್ಪಗಟ್ಟಿರುವ ಇವನು ಹೊಟ್ಟೆಯನ್ನು ಹರಿದು ಇವನ ರಕ್ತವನ್ನು ಕುಡಿದು ಬಿಡಲಿ. ಇಲ್ಲ, ಅಂದು ನನ್ನ ಅತ್ತಿಗೆಯನ್ನು ಬಂದ ಇವನ ಎರಡೂ ಕೈಗಳನ್ನು ಕತ್ತರಿಸಿ ಇವನ ಹುಂಡವನ್ನು ಚೆಂಡಾಡಿ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟಿಬಿಡಲಿ. ಏನು ಮಾಡಿ ಹೇಳಣ್ಣ ಈ ಕೊಲೆಗಾರನನ್ನು? ನೀನೇನು ಮಾಡಬೇಡ, ಮೊದಲು ಕೈ ಬಿಡವನನ್ನು. ನಿನಗೆ ಅನಾಥ ಎಂದು ಚೀರಾಡಿ ನನ್ನ ತಮ್ಮ ಶಶಿಧರನಿಂದಲೇ ನನ್ನೆಲ್ಲರನ್ನು ಮನೆಯಿಂದ ಹೊರ ಹಾಕಿಸಿದ ಇವನಿಗೆ ಈ ಗೌಡನ ಎದುರಿಗೆ ಅನಾಥನಾದ ನಿನ್ನ ಕೈಯಿಂದ ಕಟ್ಟಿಬಿಡು. ಇವಳ ತಂಗಿಯ ಕೊರಳಿಗೆ ನಿನ್ನ ಅರಿಶಿಣದ ತಾಳಿಯನ್ನು ಹೋಗಿ ಕರೆಯ ನಿನ್ನ ಲಕ್ಷ್ಮಿ. ಅನಾಥ ಕಟ್ಟಿದ ಅರಿಶಿನ ತಾಳಿ. ಲಕ್ಷ್ಮಿ, ಬೇಗ ಹೊರಗೆ ಬಾರಿ, ನಿನ್ನ ಕುರಿಗಾರ ಬೀರ ಬಂದಿದ್ದಾನೆ, ನಿನ್ನ ತಾಳಿ ಕಟ್ಟಲು. ಒಳಗೆ ಕೀಲಿ ಹಾಕಿ ಕೂಡಿ ಹಾಕಿದವಳು ಎಲ್ಲಿಂದ ಬರಬೇಕು? ಒಂದು ವೀರ ಸಿಂಧೂರ ಲಕ್ಷ್ಮಣ ಜಟ್ಟಿಯ ಜೈಲಿನಲ್ಲಿ ನರಸಿಯನ್ನ ಬಿಡಿಸಿಕೊಂಡು ಹೋದಾಗ ಜೈ ಬಜರಂಗ ಬರೆಯೆಂದು ಸಿಂಧೂರ ಲಕ್ಷ್ಮಣ ತನ್ನ ಗಂಟು ಕೊಡಲಿಯಿಂದ ಆ ಜೈಲಿನ ಕೀಲಿಯನ್ನು ಹೇಗೆ ಕಳೆದನು, ಅದೇ ರೀತಿ ನಿನ್ನ ಈ ಗಂಡು ಕೊಡಲಿಯಿಂದ ಆ ಮನೆಯ ಕೀಲಿಯನ್ನು ಒಡೆದು ಹೊರಗೆತ್ತ ಆ ಲಕ್ಷ್ಮಿಯನ್ನು ತಂದು ಕೊಟ್ಟು ಅವಳಿಗೆ ಈ ಅರಿಶಿಣದ ತಾಳಿಯನ್ನು. ಹೌದಣ್ಣ, ಹೌದು. ಇದೋ ಗೌಡ ನೋಡಿ, ಈ ಅನಾಥ ಕಟ್ಟುವ ಅರಿಶಿಣದ ತಾಳಿಯನ್ನು. ಮಂತ್ರಿಗ, ಕ್ಷಮಿಸಿ ಗೌಡ್ರೆ, ಈ ಧರ್ಮರಾಜನ ಒಂದೊಂದು ನುಡಿ ಬೆಂಕಿಯ ಕಿಡಿಯಾಗಿ ಹೊರಬರುತ್ತಿರುವಾಗ ಏಕೋ ನನ್ನ ಕೈಗಳು ಮೇಲಕ್ಕೆ ಬರುತ್ತಿಲ್ಲ. ಈ ಬುದ್ಧಿ ಬಂತೆ ನಿಮ್ಗೆ? ಗಳಕರೆ ಮಠ ಹೇಳಿಲ್ಲ, ಗಳಕರೆ ಬುದ್ಧಿ ಬಂತು ನೋಡಿ. ನನಗೂ ಈ ಪ್ರವೇಶ ಈ ಪಾಳೆ ಬಂತು. ಸೀತಾಪತಿ, ಪಟಕ್ಲ ಪಾಶ ಹೊಡೆದಂಗ ಆ ಕಡೆ ನೀವೆಲ್ಲರೂ ಸೇರಿಕೊಂಡು ನನಗೆ ಮೋಸ ಮಾಡುತ್ತಿರುವಿರಿ. ನೀವು ಮಾಡಿದ್ದೆ ಕಮ್ಮಿನ ಬೆಳದಂಗ. ಮೋಸವಾಗಿ ಇಲ್ಲಿಯವರೆಗೂ ಮೋಸದಿಂದ ರಾಜಕಾರಣ ಮಾಡಿ ಅನೇಕ ಬಡವರ ರಕ್ತ ಹೀರಿ
ಬಹುತೇಕ ಬಡವರ ಆಸ್ತಿ ಪಾಸ್ತಿಯನ್ನು ನಿನ್ನ ಫ್ಯಾಕ್ಟರಿ ಹಾಗೂ ನಿಲ್ದಾಣದ ಆಸೆಗಾಗಿ ಅವರ ಒಪ್ಪಿಗೆ ಇಲ್ಲದೆ ವಶಪಡಿಸಿಕೊಂಡು ಆ ಮೋಸಗಾರ ಮನೋಹರನಿಂದಲೇ ಅವನ ಸೋಳೆಯನ್ನು ನನ್ನ ಸರಿಸದರನಿಗೆ ಮದುವೆ ಮಾಡಿ ಅವಳಿಂದಲೇ ನನಗೆ ಇಲ್ಲದ ಅಪಾದನೆ ಹೊರಿಸಿ ನನ್ನನ್ನು ಮನೆಯಿಂದ ಹೊರಹಾಕಿದ ಪಾಪಿ ನೀನು. ರಾಮ ಸೀತೆಯರಂತೆ ಸಂಸಾರ ಹೊಂದುತ್ತಿರುವ ಇವರಿಗೂ ತಾಳಿ ಕಟ್ಟಿಸದೆ ಇವರ ಬಾಳಿಗೆ ಬೆಂಕಿ ಇಟ್ಟು ಆ ಬೆಂಕಿಟ್ಟ ಮಹಾ ಕಟುಕ ನೀನು. ಇವುಗಳೆಲ್ಲವನ್ನು ಗುರಿಯಾಗಿಸಿಕೊಂಡು ಸತ್ಯ ಶಿರೋಮಣಿಯಂತಿರುವ ನನ್ನ ಹೆಂಡತಿಯನ್ನೇ ಕೊಂದು ಆ ಕೊಲೆ ಕೇಸನ್ನು ನನ್ನ ಮೇಲೆ ಹಾಕಿ ನನ್ನ ತಮ್ಮ ಶಶಿಧರನಿಂದಲೇ ನನ್ನನ್ನು ಹೊಡೆಸಿ ಮನೆಯಿಂದ ಜೈಲಿಗೆ ಕಳಿಸಿದ ಮಹಾಪಾಪಿ ನೀನು. ಹೇ ಧರ್ಮರಾಜ, ಇವನ್ನೆಲ್ಲ ಹೇಳುವುದಕ್ಕೆ ನಿನ್ನಲ್ಲಿ ಸಾಕ್ಷಿ ಏನಿದೆ? ನನ್ನಲ್ಲಿದೆ ಎಲ್ಲ ಆಧಾರದ ಸಾಕ್ಷಿ. ಆ ಧರ್ಮರಾಜ, ನೀನು ಸತ್ಯವನ್ನು ನುಡಿಯಬೇಕಿತ್ತು. ಇನ್ನು ಅಜ್ಞಾನದ ಕಡೆಯಲ್ಲೇ ಇದೆಯಾ? ಆ ಜ್ಞಾನದ ಕಡೆಯಲ್ಲೇ ಬಂದಿಲ್ಲ. ಈ ಮಾಂತ್ರಿಕ ಮಾತನಾಡಿರುವ ಮಾತನ್ನು ನಾನು ರೆಕಾರ್ಡ್ ಮಾಡಿದ್ದೇನೆ. ಮಾಂತ್ರಿಕ ನೀಚ, ನಿನ್ನಂತಹ ಧನ ಪಿಸಾಚಿಯ ಬೆನ್ನು ಹತ್ತಿ ನಾನು ಕೆಟ್ಟು ಹೋದೆ. ಇವನು ಒಳ್ಳೆ ನಾನು ಅದ್ರಾಗ ಇನ್ನ ನೀವು ಒಟ್ಟರದ ಕೆಟ್ಟ ಹಣೆ ಬರ ಐತ್ ನೋಡ. ಹಣೆ ಬರ ನಾನು ಹೇಳೋ ಕವಿತೆ. ಮುಂದಿನ ಜನ್ಮಾಗ ಏನಾರ ಮನುಷ್ಯರ ಹುಟ್ಟಬೇಡ್ರಿ, ನೀವು ಪಲ್ಯಾಗ ಹುಟ್ಟಬಿಡ್ರಿ ಗಾಡಿಗೆ. ಪಲ್ಯಾಗ ಊಟ ಕೊಡಬೇಕು ಘೋಡ, ಎಷ್ಟಾದರೂ ಇನ್ನೂ ಈ ಭೂಮಿಯ ಮೇಲೆ ಇರಬೇಕಂತ ಮಾಡಿಯೇನೋ. ಮಹಾಭಾರತದ ಕುರುಕ್ಷೇತ್ರದ ಯುದ್ಧದ ಸಂಗ್ರಾಮದಲ್ಲಿ ಧರ್ಮಕ್ಕೆ ಗೆಲುವು ಸಿಗಬೇಕಾದರೆ ಶ್ರೀಕೃಷ್ಣ ಏನು ಮಾಡಿದನು ಗೊತ್ತಿ? ಧರ್ಮೋ ರಕ್ಷತಿ ರಕ್ಷಿತ ಎಂಬ ಎಂದು ಕೂಗಿದನು. ಆ ಕೃಷ್ಣನ ನುಡಿಗೆ ಭೀಷ್ಮ ದ್ರೋಣರ ಎದೆ ನಡಗಿತು. ಆಗ ಶ್ರೀಕೃಷ್ಣನ ಧರ್ಮದ ನುಡಿಗೆ ಅರ್ಜುನನ ಮಹಾಸ್ವರ ಭೀಷ್ಮಾಚಾರ್ಯರ ಅರ್ಜುನನ ಬಾಣಕ್ಕೆ ತುತ್ತಾಗಿ ಸತ್ತು ಹೋದರು. ಗುರು ದ್ರೋಣಾಚಾರ್ಯರು